ಹಾಡಾತಿದ್ನಲ್ಲ ನಿಕ್ಕಗಿಟ್ ಕೇಳಿಸ್ಲೇ ಇಲ್ಲ. ಏನತ್ತಿ ಹೇಳ. ನೀನು ಹೇಳೋದು ಬೆಂಕಿ ಬಿತ್ತ. ನಂದು ಸೀರಿನ ಕಾಣವಲ್ತಲ್ಲ, ಒಣ ಹಾಕಿದ್ದು ಎಲ್ಲಿ ಹೋತು ಏನು ಒಂದು ಲೆಕ್ಕನ ಹರಿವಲ್ತು. ಸೀರಿನ ಎಂತ ಕಲರ್ ಹೇಳತ್ತಿ? ಕೆಂಪನ್ ಸೀರೆ ಒಣಾಕಿದ್ ಕಾಣವಲ್ತು. ಹೌದಾ ಅತ್ತಿ? ನನಗೆ ಗೊತ್ತಿಲ್ಲತ್ತಿ, ನನ್ಗೇನು ಗೊತ್ತು. ನಾನು ಅಲ್ಲಿ ಇದ್ದಿದ್ದು ತಗೊಂಡು ಬಂದು ಈಗ ಮಡ್ಚಕಂತ ಕುಂತೆ, ಹಂಗ ಒಂದು ಹಾಡು ಹೇಳಕತ್ತೆ ಅಷ್ಟೇ. ನಂಗೆ ಇದು ಬಿಟ್ರೆ ಬೇರೆ ಯಾವ್ದು ಗೊತ್ತಿಲ್ಲತ್ತಿ. ಏ ರೂಪಿ, ಏ ರೂಪಿ ಆತಿ, ನಂದು ಕೆಂಪನ್ ಸೀರೆ ಕೊಟ್ಟಿದ್ನಲ್ಲ, ಒಗದು ಒಣಾಕಿದ್ದಲ್ಲ, ಎಲ್ಲೈತದ ಸೀರೆ? ಎಲ್ಲೂ ಕಾಣವಲ್ತು. ಕೆಂಪನ್ ಸೀರಿನ ನಂಗೆ ಗೊತ್ತಿಲ್ಲತ್ತಿ, ನಾನು ಗೊತ್ತಿಲ್ಲ, ನಾನು ನೋಡಿಲ್ಲ. ಮತ್ತೆ ಅದಕ್ಕೇನು ಕಾಲು ಬಂದು ಹಾರ್ಕೊಂಡು ಹೋಗತ್ತನ? ಐ ಅತ್ತಿ, ಕಾಲಾಗ ಹಾರ್ತತ, ರೆಕ್ಕೆಗಲ್ಲ ಹಾರದ. ಕಾಲಂತೇಲತ್ತಿ? ಏ ಕಾಲ್ ಬಂದು ನಡ್ಕೊಂಡು ಹೋಗತ್ತನ ಅನ್ನಕ್ಕ ಹಾರ್ಕೊಂಡು ಹೋಗತ್ತನ ಅಂದೆ ಅಷ್ಟೇ. ಏನು ಕಾಡ್ತೀಯ ಅತ್ತಾಗ? ಹೇಳಿ ಎಲ್ಲೈತಿ? ನಂಗೆ ನನ್ನ ಸೀರೆ ಬೇಕಷ್ಟೇ. ಅತ್ತಿ, ನಿನ್ನ ಸೀರೆ ಕದ್ದೋರಿಗೆ ಒಂದು ಹಾಡು ಹೇಳ ಅತ್ತಿ. ಏನು ಹಾಡು ಹೇಳ್ತಿ? ನಂದು ಒಂದು ಜೊತೆ ಅರಿವು ಕಾಣುವಲ್ತತ್ತಿ, ಎಲ್ಲಿ ಹೋಗೈತೆ ಏನ? ನಿನ್ನ ಸೀರೆಗೆ ಆಮೇಲೆ ಹಾಡ್ತೀನಿ, ಫಸ್ಟ್ ನನ್ನ ಅಂಗಿದಕ್ಕೆ ಹಾಡ್ತೀನಿ. ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಒಟ್ಟಿಯ ನೋವು ಬಂದು ನೆಲ ಕಚ್ಚಿ ಹೋಗಬಾರ್ದ, ತಂದನ್ನ ತಾನಾನ ತಂದನಾನ ತಾನಾನ, ಚೂಡಿದಾರ ಮುಟ್ಟಿದೇವ್ರದು ಕೈ ಸೇದಿ ಹೋಗಬಾರ್ದ, ಕಾಲು ಸೇದಿ ಹೋಗಬಾರ್ದ, ತಂದನ್ನ ತಾನಾನ ತಂದನಾನ. ಬಿಡು ಹೋಲತ್ತ, ಎತ್ತಗೋಗಿತ್ತೇನ? ಒಣಗಿದಲ್ಲಿ ಎಲ್ಲರೂ ತೆಪ್ಪಿರ್ಬೇಕು. ಇನ್ನು ಹುಡುಕೋಗಿ ಚಂದಾಗಿ. ನಿಂದು ನಂದು ಯಾರು ಎತ್ಕೊಂಡು ಹೋಗಿದಾರ ಮತ್ತೆ? ನನಗೆ ಯಾಕ ಈ ರೂಪಿ ಮ್ಯಾಗ ಅನ್ಮಾನ, ಅವ್ರವ್ ಬೇರೆ ಬಂದೋಗ್ಯಾಳ. ಏನು ನಂದೊಂದು ಸೀರಿನ ಏನಾರ ಮಾಟ ಗಿಟ ಮಾಡ್ಸಕ್ ಕೊಟ್ಟಿಗಿಟ್ಟಿ ಏನ? ಅತ್ತಿಯರ ನಂದು ಒಂದು ಜೊತೆ ಅರಿವು ಕಾಣವಲ್ತು, ನಾನೇ ಕೇಳ್ಬೇಕು ಅನ್ಕೊಂಡು ಸುಮ್ಮನಾಗಿದ್ದೆ. ನಾನು ಯಾರಿಗೂ ಮಾಟ ಮಾಡ್ಸಕ್ ಕೊಟ್ಟಿಲ್ಲ. ನಮಗೆ ಅವೆಲ್ಲ ಹೆಂಗೆ ಗೊತ್ತಾಗಬೇಕು? ಯಾವ ಮಾಡವ ಏನ? ಕೈ ಸೇದ್ಲಿ ಕಾಲು ಸೇದ್ಲಿ ಅವು ಹಾಳಾಗೋಗ್ಬೇಕು, ನೆಕ್ಕಂದು ಹೋಗ್ಬೇಕು. ಅವು ಇಲ್ಲಡಿಲಿ ಹೋದಾರ ಹೊಳ್ದಂಗೆ ಆಗ್ಬೇಕು, 3 ದಾರಿ ಕುಡ್ದಲ್ಲಿ ಮುಚ್ಚಿ ಸುಣ್ಣ ಸುರಿ ಬರ್ಬೇಕು. ಯಾರ ಮಾಟ ಮಂತ್ರ ಅಂತ ಓಡಾಡಕತ್ತಿದ್ರ ಹೌದಿಲ್ರಿ ಅತ್ತಿಯರ? ಹಂಗ ಬಯ್ಯನವ್ರಿಗೆ. ಅಷ್ಟ ಅಲ್ಲಕ, ಮಾಟ ಮಂತ್ರ ಮಾಡಿಸ್ಬೇಕು ಅಂತ ಯಾರ ವಿಚಾರ ಮಾಡಿದ್ರ ಅವ್ರ ಗೋಣ್ ಕೋಳಿ ಗುಣ್ ಮುರ್ದಂಗೆ ದೇವ್ರೆ ಮುರಿದ್ ಬಿಡ್ಬೇಕು. ಹೋಗ್ಲಿ ಬಿಡ್ರಿ, ಬೆಂಗ್ಳೂರ ಹೋಗ್ರಿ, ಅಡಿಗೆ ಮಾಡ್ಕೋಗ್ರಿ, ಕೆಲಸ ಮಾಡ್ಕೋಗ್ರಿ. ಹುಡುಕ್ತೇನೆ ನಾನು ನನ್ನ ಸೀರೆ ಎಲ್ಲ ರಿಟೆ ನಾನು. ಅತ್ತಿಯರ, ಕಸ್ತೂರಿ, ಏನಾರ ಬೇಕಾಗಿತ್ತನ? ಇಲ್ಲ ಅತ್ತಿಯರ, ಅದು ಅವಾಗ ಯಾಕ ಜ್ವರ ಬಂದು ಆರಾಮಿಲ್ಲ ಅಂತ ಒಂಚೂರು ಹೋಗಿ ನೋಡ್ಕೊಂಬರ್ತೀನಿ. ಏನ್ರಿ ಅತ್ತಿಯರ? ಏನಾತು? ಪಾಪ್ರಿ ಕಸ್ತೂರಿ ಅವ್ರಿಗೆ ಆರಾಮಿಲ್ಲ ಅಂತ, ಅದಕ್ಕೆ ನೋಡ್ಕೊಂಬರ್ತೇನೆ ಅಂದ್ಲ. ಹೋಗಿ ಬರ್ವಾ ಅನ್ನಕತ್ತಿದ್ದೆ. ಇವ ಎಲ್ಲಿ ಹೊಲಕ್ಕೆ ಹೋಗ್ಯಾನ ಏನಾತಾಗ ಬಂದಂದ್ರೆ ಸುಮ್ಮನೆ ಅವ್ನ ಜೋಡಿ ಕಳ್ಸೋದ ಚಲೋ ಅಂತೆ ನಾನು. ಹೌದಿಲ್ಲ? ಅಲ್ವಾ ಕಸ್ತೂರಿ, ಅಲ್ಲ ಮಾವನ್ ಮಾತಿಗೆ ಏನಾರ ಕಿಮ್ಮತ್ ಐತೋ ಏನಿಲ್ಲೋ ನನಗೆ ಅದು ಗೊತ್ತಾಗೋಲ್ತು. ಅಲ್ವಾ, ನಾನು ಅವತ್ತು ನಿಮ್ಮ ಅವ್ರು ಬಂದಾಗ ಹೇಳಿದೆ ನಾನು. ಹೌದಾ? ಏನಂತ ಹೇಳಿದೆ? ನಿಮ್ಮ ಮಗ ಬಂದು ಅವನಾಗೆ ಕರಿಮಠನು ನಾನು ನನ್ನ ಸೊಸಿನ ಕಳಿಸೋದಿಲ್ಲ ಅಂತ ಅಷ್ಟು ಚಂದ ಹೇಳೇ ನಾನು. ಹೌದಾ? ಈಗ ಮತ್ತವ್ರು ಅಲ್ಲಿ ಕರಿತಾ ಇದಾರ ಅಂದ್ರೆ ಇದಕ್ಕೆ ಏನರ್ಥ? ಹಂಗಾರೆ ನನ್ನ ಮಾತಿಗೆ ಬೆಲಿ ಇಲ್ಲನ? ಹೇಳ್ಬಿಡುವ ಹಂಗಾರೆ, ನೋಡೋಣ ತಗ. ಇಲ್ರಿ ಮಾವರ, ಅವ್ರು ಕರಿಬೇಕಂತ ಕರೀಲಿಲ್ಲ. ಅಲ್ಲೇ ನಮ್ಮ ಅವ್ಗ ಜ್ವರ ಬಂದು ಆರಾಮಿಲ್ಲ ಅಂತ ಅದಕ್ಕೆ ಫೋನ್ ಮಾಡಿದ್ಲು. ಅದ್ರ ಸಂಬಂಧ ಹೋಗೋಣ ಅಂತ ಜೀವ ಬಡ್ದಾಡಕತ್ತೈತೆ ಅಷ್ಟೇ. ಅದಕ್ಕೆ ಹೋಗಿ ಬರ್ತೇನೆ ರೀ ಮಾವರ. ಅದು ಕಾರ್ಯಕಟ್ನ ಆಗಿದ್ರೆ ನಾನು ನೀವು ಹೇಳ್ದಂಗೆ ಸುಮ್ಮನೆ ಹಾಕಿದ್ದೆ. ನೋಡ್ವಾ, ಕಾರ್ಯಕಟ್ನದ ಮಾತು ಬರಂಗಿಲ್ಲ ಇಲ್ಲಿ. ಆದ್ರೂ ನಿಮ್ಮ ಅಣ್ಣನೇ ಫೋನ್ ಹಚ್ಚಿ ಹಿಂಗಾಗೈತಿ ಅವ್ಗ ಆರಾಮಿಲ್ಲ ಅಂತ ಅವನಿಗೆ ಹೇಳ್ಬೋದಿತ್ತಲ್ಲ. ಯಾಕೆ ಹೇಳಿಲ್ಲ ಅವ ಒಂದ್ ಮಾತು? ನೀ ಹೋಗುದು ಅವಂಗ ಇಷ್ಟ ಇಲ್ಲ ಏನ? ಯಾಕ ನಿಮ್ಮಪ್ಪ ನಿಮ್ಮವನ ಫೋನ್ ಹಚ್ಚೋದ್ ಬೇಡ, ಅವ್ನ ಕೈಲಿ ಫೋನ್ ಹಚ್ಚಿಸ್ಬೋದಿತ್ತಲ್ಲ. ನೋಡು ಕಸ್ತೂರಿ, ನನಗೇನ್ ನೀನ್ ಅಲ್ಲಿ ಹೋಗೋದ್ರಿಂದ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಆದ್ರೆ ಕಸ್ತೂರಿ, ನಾನು ಏನ್ ಹೇಳತ್ತೀನಿ ಅಂದ್ರ, ನಿಮ್ಮಪ್ಪ ನಿಮ್ಮವ್ವ ಮಗ್ಗ ಬೈದು ಬುದ್ಧಿ ಹೇಳ್ಬೋದಿತ್ತಲ್ಲ ಅಂತ ಕೇಳ್ತಾ ಇದೀನಿ ನಾನು. ಯಾಕ ಅದಾಗುದಿಲ್ಲನ? ಬುದ್ಧಿ ಹೇಳಕ್ ಆಗುದಿಲ್ಲನ ಅವ್ರಿಗೆ? ಅದನ್ನ ಕೇಳ್ತಾ ಇದೀನಿ. ನೋಡು, ಅರ್ಥ ಮಾಡ್ಕೋ. ನೀನಾಗೆ ತಲೆ ಬಗ್ಗಿಸಿ ಹೋದಿ ನನ್ನ ಮರ್ಯಾದೆ ಕಡಿಮೆ ಆಕತ್ತಲ್ಲಿ. ನಮ್ಮ ಮಾವನ ಮರ್ಯಾದೆ ನಿಂಗೆ ಲೆಕ್ಕಕ್ಕಿಲ್ಲ ಅನ್ನೋದಾತಂದ್ರ ನಿನ್ನ ಮನಸ್ಸಿಗೆ ಬಿಟ್ಟಿದ್ವಾ. ವಿಚಾರ ಮಾಡ. ಯಾಕೆ ಮಾವರ ಹಿಂಗೆ ಮಾತಾಡ್ತೀರಿ? ನೀವು ಹಿಂಗೆ ಮಾತಾಡಿದ್ರೆ ನಂಗೆ ಭಾಳ ಸಂಕಟಕ್ಕೆ ಸಿಕ್ಕೊಂಡಂಗೆ ಆಕೈತ್ರಿ ಮಾವರ. ಅಲ್ಲ, ಈಗ ನಾನು ಹೋಗಲಿಲ್ಲ ಅಂದ್ರೆ ಹೆಂಗ್ರಿ ಮಾವರ? ಈ ಟೈಮ್ನಾಗ ಅದು ನಾನು ಒಂಥರ ಜೀವ ಬಡ್ದಾಡ್ತೈತ್ರಿ ಮಾವರ. ಅರ್ಥ ಮಾಡ್ಕೊರಿ. ನಾನು ನೋಡಕ್ಕೆ ಹೋಗ್ಲಿಲ್ಲ ಅಂದ್ರೆ ನನ್ನ ನೆಮ್ಮದಿ ಆಗಾರ ಹೆಂಗಿರಲಿ? ಅದು ಅಲ್ದೆ ಅಲ್ಲಿ ಅವ್ವ ಫೋನ್ ಹಚ್ಚಿ ಅಂದಿರ್ಬೋದು, ಅವ ಹಚ್ಚದೇನೂ ಇರ್ಬೋದು. ಹಂಗಂತೇಳಿ ನಾನು ನಮ್ಮ ಅವ್ನ ನೋಡ್ದಂಗೆ ಇರಾಕತ್ತೇನ್ರಿ? ಕಾರ್ಯಕಟ್ನ ಆದರೆ ಅವನೇ ಕರಿಯ ಮಟ್ಟ ನಾನು ಕಾಯ್ತಿದ್ದೆ. ಅವ್ನು ಕಾರ್ಯಕಟ್ನ ಏನೂ ಅಲ್ಲ. ಇದು ನಮ್ಮ ಅವ್ವನಾಗ ಆರಾಮಿಲ್ಲ. ನಾ ಈ ಟೈಮ್ನಾಗ ಹೋಗಿ ನೋಡಕಬೇಕ್ರಿ ಮಾವರ. ನೀವು ಏನಾರ ಅನ್ಕೋರಿ, ನೀವು ಬೆಲೆ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ? ಅದ ಬೇರೆ ಇದ ಬೇರೆ ವಿಚಾರ ಆಕತ್ರಿ. ಅದ್ ಹೆಂಗ್ವಾ? ಅದು ಬೇರೆ ವಿಚಾರ ಇದು ಬೇರೆ ಆಕತಿ. ನೋಡುವ ಕಸ್ತೂರಿ, ನೀನ್ ಕರ್ಸ್ಕೊಳಕ್ ಒಂದ್ ನೆಪ ಆಗಿರ್ಬೋದಲ್ಲ. ನೀ ಅದನ್ನ ನಂಬ್ಕೊಂಡು ಹೊಂಟಿರ್ಬೋದಲ್ಲ. ನೋಡುವ, ಇದು ಯಾಕ ನಂಗೆ ಸರಿ ಅಂತ ಅನಿಸ್ವಲ್ತ. ಬರೇ ಜ್ವರ ಹೌದಿಲ್ಲ, ನಡಿತಿತ್ತು ತಗೋ. ಅದನ್ನೇನು ಅಂತ ಓಡೋಗಿ ನೋಡ್ಬೇಕಂತ ಏನಿಲ್ಲ. ಅಜ್ಜ ಪಾಪ ಅವ್ಗ ಅಲ್ಲಿ ಹೋಗಿ ನೋಡಕ್ ಬ್ಯಾಡ ಅಂತೀಯಲ್ಲ ಅಜ್ಜ ನೀನು.
ಅಲ್ಲಜ್ಜ ನಾ ಕೇಳೋದಾದ್ರೆ ಈಗ ಅತ್ತಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಓಡ್ ಬರ್ತೈತಿ ತವ್ರ ಮನೆಗೆ. ಈಗ ನನಗ್ ಗೊತ್ತು ಸಣ್ಣ ಸಣ್ಣ ವಿಚಾರಕ್ಕೆ ಬರ್ತಾರ ಅನ್ನೋದು ನನಗೆ ಗೊತ್ತೈತಿ. ಮತ್ತೆ ಮಗಳು ಬರ್ಬೋದು, ಸೊಸಿ ಹೋಗ್ಬಾರ್ದಾ? ಏಯ್ ಸ್ವಲ್ಪ ಸುಮ್ಮನಿರ್ಲಾ. ಯಮ್ಮ ಸ್ವಲ್ಪ ತಡಿಬೇ ಮಾತಾಡತೀನಿ. ಅಜ್ಜ ನೀನ ವಿಚಾರ ಮಾಡ. ಈಗ ಅಲ್ಲಿ ಆರಾಮಿಲ್ಲ ಅಮ್ಮಗ, ಈ ಟೈಮ್ನಾಗ ಹೋಗಿ ನೋಡ್ಲಿಲ್ಲ ಅಂದ್ರೆ ಹೆಂಗಕತಿ? ಅಲ್ಲ ಜೀವ ಇಲ್ಲೆಲ್ಲ ಸಮಾಧಾನ ಇರಾಕ ಆಗ್ಬೇಕಲ್ಲ, ಉಣ್ಣಾಕ ತಿನ್ನಾಕ ನೆಮ್ಮದಿ ಸಿಗ್ತತನ? ತಾಯಿನ ಹೋಗಿ ನೋಡ್ಕೊಂಬರೋದ್ರಾಗ ಏನೈತಿ? ಆರಾಮಿಲ್ಲ ಅನ್ನೋದಕ್ಕೆ ಹೋಗಿರ್ತತಿ. ಬೇಕಾದ್ರೆ ಇನ್ನು ಮಾವನ್ ಮಾತಾಡ್ಸ್ಬೇಡ ಅಂತ ಹೇಳ್ರಿ, ಮಾವನ್ ಮಾತಾಡ್ಸ್ಲಂಗ್ ಬರ್ಲಿ. ಆದ್ರೆ ಅಮ್ಮಗೂ ಹೋಗಿ ನೋಡ್ಬೇಡ ಅಂತಂದ್ರ ಅಮ್ಮನ್ ಹೋಗಿ ನೋಡ್ಲಿ. ಏನು ತಪ್ಪಿಲ್ಲ ಅದ್ರಾಗ. ಮತ್ತೆ 20 ಸಲ ಬರ್ತತಿ ಇಲ್ಲಿಗೆ. ನಮ್ಮವ್ ಯಾಕೆ ಹೋಗ್ಬಾರ್ದು ಅಲ್ಲಿಗೆ? ಹೋಗಿ ಬರ್ಲಿ ಅಜ್ಜ, ನೀ ಬೇಡ ಅನ್ನಕೋಬೇಡ. ಇದು ನ್ಯಾಯ ಅಲ್ಲಜ್ಜ. ಅಲ್ಲೋ ನನ್ನ ಮುಂದೆ ಬೆಳೆದವ್ ನೀನು. ಆ ನಾನು ಹೇಳ್ತ ನನ್ನ ಅನುಭವದಷ್ಟು ನೀನು ವಯಸ್ಸಾಗಿಲ್ಲ. ನಿನಗ ಎಷ್ಟಿರ್ಬೇಕು? ನಿನಗ ತಲೆ ಮೇಗಿನ ಮಾಸ್ ಹಾರಿಲ್ಲ, ನನಗ ಇರೋದು ಮಾತಾಡ್ತಿ. ಏನು ಎಲ್ಲಿ ಕಲ್ತಿದನ? ನನ್ನ ವಿರುದ್ಧವಾಗಿ ಮಾತಾಡೋದು ಇದು ನಿನಗೆ ಸರಿಯಲ್ಲ. ಓದ್ತಾ ಇದೀ, ಈಗ ಏನೋ ಸುಟಿಗೆ ಬಂದು 2 ದಿನ ಇರು, ನಿನ್ ಪಾಡಿಗೆ ಮತ್ತೆ ನೀನು ಓದಿನ ಕಡೆ ಲಕ್ಷ್ಯ ಕೊಡು. ಅಜ್ಜ ಬರೇ ಓದ್ತಾ ಇದೀನಿ ಅಂದ್ ಮಾತ್ರಕ್ಕೆ ಬರೀ ಓದ್ಕೊಂತಾನೆ ಇದ್ರ ಉಪಯೋಗಿಲ್ಲ. ಸರಿ ತಪ್ಪು, ಒಳ್ಳೇದು ಕೆಟ್ಟದ್ದು, ಯಾವ್ದು ನ್ಯಾಯ ಯಾವ್ದು ಅನ್ಯಾಯ ಇದನ್ನ ತಿಳ್ಕೊಬೇಕಾಕತಿ. ನಾನು ಮುಂದೆ IAS ಆಫೀಸರ್ ಆಗ್ಬೇಕಂತ ಆಸೆ ಇಟ್ಕೊಂಡವ. ಡಿಸಿಷನ್ ಮೇಕಿಂಗ್ ನನಗೂ ಇರ್ತೈತೆ ಅಜ್ಜ. ನಿಮ್ಗೆ ಅರ್ಥ ಆಗಿಲ್ಲ ಅನ್ಸತಿ. ಅಂದ್ರೆ ಯಾವ ರೀತಿ ನಿರ್ಧಾರ ತಗೋಬೇಕಂತ ನಂಗೂ ಈಗಿಂದನ ನನಗೂ ಒಂದು ಅನುಭವ ಅಲ್ಲನ. ಅಜ್ಜ ಈಗ ಇದು ನ್ಯಾಯ, ಇದು ಅನ್ಯಾಯ ಆಗ್ತೈತಿ. ನಮ್ಮ ಮೌನಗ ಆಗ್ತಿರೋ ಅನ್ಯಾಯನೇ ನಾನು ನೋಡ್ಕೊಂಡು ಸುಮ್ಮನಿದ್ದು ಬಿಟ್ರೆ ನಾನು ಬೇರೆ ಯಾರಿಗೆ ನಾನು ನ್ಯಾಯ ಕೊಡ್ಸಕತ್ತಿ ಆಫೀಸರ್ ಆಗಿ? ಹೇಳ್ರಿ ನೋಡೋಣ, ನನ್ನಿಂದ ಯಾರಿಗೆ ನ್ಯಾಯ ಸಿಗ್ತೈತಿ? ಸಿಗಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾ ಹೇಳ್ತಾ ಇರೋದು, ಅವ್ವ ಹೋಗಿ ಬರ್ಲಿ. ಮಾವ ಮಾತು ಬಿಟ್ಟಿರೋದಲ್ಲ, ಬಿಟ್ಕೊಂಡು ಕುಂದ್ರಲಿ. ಮಾವನ್ ಮಾತಾಡ್ಸ್ಬೇಡ ಅಂದ್ರೆ ಆತು. ಯಾಕಂದ್ರೆ ಅವ್ರು ಮಾತಾಡ್ಸಿಲ್ಲ ಅಂದ್ರೆ ನಾವು ಮಾತಾಡ್ಸೋದಕ್ಕೂ ಕೆಲಸ ಇಲ್ಲ. ಅದು ನೀವು ಹೇಳೋ ಪ್ರಕಾರ ಅರ್ಥ ಐತಿ. ಆದ್ರೆ ಅಮ್ಮನ್ನ ಅಜ್ಜನ್ನ ಮಾತಾಡ್ಸ್ದಂಗೆ ಇರಬಾರ್ದು. ಯಾಕಂತಂದ್ರ ಈಗ ಅಲ್ಲಿ ಮಾವನು ಮಾತು ಕೇಳಾರ್ದಂಗೆ ಇರ್ಬೋದಲ್ಲ ಅಮ್ಮ ಅಜ್ಜಂದು. ಅಲ್ಲೇ ಮಗ ಮಾತು ಕೇಳಲ್ಲ, ಇತ್ತಾಗ ಮಗಳು ಹೋಗ್ತೀನಿ ಅಂದ್ರ ಗಂಡನ ಮನ್ಯಾಗ ಬಿಡಲ್ಲ. ಈ ರೀತಿ ಪಾಪ ಆದ್ರ ಅಮ್ಮ ಅಜ್ಜ ಎಲ್ಲಿ ಹೋಗ್ಬೇಕು? ಅವ್ರು ಏನ್ ಮಾಡ್ಬೇಕು? ಈ ವಯಸ್ಸಿನಾಗ ಯಾರು ಪರವಾಗಂತ ನಿಂದಿರ್ಬೇಕು, ಯಾರು ವಿರುದ್ಧವಾಗಿ ಮಾತಾಡ್ಬೇಕು? ಅವ್ರಿಗೆ ಈಗ ಮನಸ್ಸಿಗೆ ನೆಮ್ಮದಿ ಬೇಕಾಗಿರ್ತೈತಿ, ಶಾಂತಿಯಿಂದ ಆರಾಮ್ ಇರ್ಬೇಕಂತ ಅನ್ಸ್ತಿರ್ತೈತಿ. ಈ ಟೈಮ್ನಾಗ ಮಕ್ಳ ಜೊತೆ ಹ್ಯಾವ ಮಾಡ್ಕೊಂತ, ಜಗಳ ಮಾಡ್ಕೊಂತ, ಸರಿ ತಪ್ಪು ವಿಚಾರ ಮಾಡ್ಕೊಂತ ಇದನ್ನ ಮಾಡ್ಕೊಂತಿದ್ರೆ ಹೆಂಗಿರ್ತಾರೆ ಅಜ್ಜ ಅವ್ರು? ಅದ್ ಹಂಗ್ ಸರಿ ಹೋಗಲ್ಲ. ಬೇಡ ಅನ್ಬೇಡ್ರಿ ಅಜ್ಜ, ಹೋಗಿ ಬರ್ಲಿ ಅವ್ರು. ಯಾಕೆ ಬೇಡ ಅಂತೀರಿ? ಅಲ್ಲ ನಾನ್ ಏನ್ ಮಾಡೀನಿ ಅಂತೇಳಿ ನನ್ ಜೋಡಿ ಮಾತ್ಬಿಟ್ಟಾನವ. ರೊಕ್ಕ ಕೊಟ್ರ ಅಷ್ಟ ನಂಗ ಸಂಬಂಧ, ತಂಗಿ, ಬೀಗರು ಬಿಜ್ರು ಎಲ್ಲ. ನಾ ಕೊಟ್ಟಿಲ್ಲ ಅಂದ ಒಂದ ಮಾತ್ರಕ್ಕ ಅವ ಮಾತ್ ಬಿಟ್ಟಾನ ತಂಗಿ ಜೋಡಿ. ಅಂತವ್ನ್ ನೋಡಾಕ ಅಂತವನ್ ಮನಿಗೆ ನನ್ನ ಸೊಸಿ ಕಾಲಿಡೋದ್ ನನಗೆ ಇಷ್ಟನೇ ಇಲ್ಲ. ಸುಮ್ಮನ ಅನಿವಾರ್ಯ, ಈಗ ಏನು ಮಾಡಕ್ ಆಗಲ್ಲ ಅಂತ ಬಾಯಿ ಮುಚ್ಕೊಂಡು ಇರ್ಬೇಕಿನ್ನ ಅಷ್ಟೇ. ಏನ ಆತಜ್ಜ ಮೊನ್ನೆ ನಂಗೆ ಫೋನ್ ಮಾಡಿ ಇವ್ರು ಅಷ್ಟು ಕೆಟ್ಟದಾರ ಇಷ್ಟು ಕೆಟ್ಟದಾರ, ಆಮೇಲೆ ಆ ಹುಡುಗಿನ ಮಾತಾಡ್ಸ್ಬೇಡ, ಅಲ್ಲಿ ಬಂದಾಳಕ್ಕಿ ಅಂತ ಏನೇನ ಹೇಳಿದ್ರಲ್ಲಜ್ಜ. ಯಾಕಜ್ಜ ಏನಾತ? ಹೌದ್ರಿ ಮಾವರ, ಕೇಳ್ಬೇಕಂತ ಮಾಡಿದ್ದೆ. ಯಾಕೆ ಹಂಗೆ ಕೇಳಿರಿ? ಅಲ್ಲ, ಗೊತ್ತಿಲ್ದಿರೋದು ಹುಡುಗಿ ಒಂದು ಹೋಗೈತೆ ಅಲ್ಲಿಗೆ. ಅದಕ್ಕೆ ಏನು ಬೇಕು ಏನು ಬೇಡ ಒಂಚೂರು ಗೊತ್ತಿಲ್ದಿರೋಗ ನಮ್ಮರ ಅಂತ ಬ್ರದರ್ ಅಂತಂದ್ರೆ ಒಂದು ಧೈರ್ಯ ಬರ್ತೈತೆ. ತೀರಾ ಅಷ್ಟು ಮಾತಾಡ್ಸ್ಬೇಡ ಅಂತ ಹೇಳಿರಲ್ಲ ನೀವು. ಮತ್ ನಾನು ಆಕಿ ಇದ್ದಿದ್ ರೂಮ್ ಸರಿ ಇದ್ದಿದ್ದಿಲ್ಲ ಅದು. ಅಲ್ಲಿ ಬಿಟ್ಟು ಇನ್ನೊಂದ್ ಕಡೆ ಹಾಸ್ಟೆಲಿಗೆ ತೋರಿಸಿ ಹೇಳಿ ಅಲ್ಲಿ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ಮೇಲೆ ಈಗ ನಮ್ಮ ಕಾಲೇಜಿನ ಬಾಜುಕಿರೋ ಕಾಲೇಜಿಗೆ ಅವ್ರು ಬರ್ತಾ ಇರೋದು ಗೊತ್ತಾ? ನಂಗೆ ಭೇಟಿ ಆದ್ರಜ್ಜ ಅವ್ರು. ಅಂದ್ರ ನನ್ನ ಮಾತಿಗೆ ಕಿಮ್ಮತ್ತಿಲ್ಲ. ತಾಯಿ ಮಗ ಕಿಮ್ಮತ್ ಕೊಡಬಾರ್ದಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರಲ್ಲ. ಅಲ್ಲ ಏನಿದು ಲೆಕ್ಕ ಅಂತ ನನ್ಗೆ ಅರ್ಥನ ಆಗೋಲ್ತಲ್ಲ ನನಗೆ. ನನ್ನ ಮಗಳು ಇಲ್ಲಿಗೆ ಬರ್ತಾಳ ಹೋಗ್ತಾಳ ಅಂತೇಳಿ ಮಾತಾಡ್ತೀನಿ. ನೀನು ನನ್ನ ಮಗಳಿಗೆ ನಾನು ಯಾವಾಗೂ ಇಲ್ಲಡ ರೊಕ್ಕ ಕೊಟ್ಟಿಲ್ಲ ಅಂದ್ ಮಾತ್ರಕ್ಕ ತಂದೆ ತಾಯಿ ಮಾತು ಬಿಟ್ನೆ, ಅಣ್ಣನ ಜೋಡಿ ಮಾತು ಬಿಟ್ನೆ ಯಾಕೆ ಮಾಡಿಲ್ಲ? ಏನ ಅಲ ಮಾಡಿದ್ರು ಆಗ ಕೊಟ್ಟೇವಿ, ಆಕಿ ನಟ್ಟಕ್ ಬರ್ತಾಳ ಹೋಗ್ತಾಳ ಆಕಿ. ಏನ ಅದನ್ನ ನೀ ಹೇಳ್ಬೇಡ. ನೀನ ಜೊತೆಗೆ ಆ ಹುಡುಗಿನ ಮಾತಾಡ್ಸ್ಬೇಡ ಅಂತ ಹೇಳಿನಿ. ಒಟ್ಟ ನಾ ಹೇಳಿಂದು ಮಾತಾಡ್ಸಿಯಲ್ಲ ನೀನ್ ಆಕಿಗೆ. ನಾನಂಗಾರ ಎಷ್ಟು ಒಂದು ಇದು ಇಟ್ಕೊಂಡಿದ್ದೆ ನಾನು. ನನಗ ನನ್ನ ಮಾತು ಕೇಳ್ತಾನ್ಬಿಡು ನನ್ನ ಮೊಮ್ಮಗ ಅಂತೇಳಿ. ಅಲ್ಲ ನನ್ನ ಮಾತಂದ್ರೆ ಕಿಮ್ಮತ್ತಿಲ್ದಂಗೆ ಮಾಡ್ಬಿಟ್ಟಲ್ಲ ನೀನು. ನಾನು ಅವರ ಹೇಳಿದ್ದೆ ಫೋನ್ ಹಚ್ಚಿ, ಪಾಪ ಹುಡುಗಿ ಒಂದಾಗೈತಿ ಹೋಗು ಅಂತೇಳಿ ಹೇಳಿದ್ದೆ ನಾನು. ಓ ಅದೇ ಅಂತೀನಿ ನಾನು, ಎಲ್ಲಿದ ಬಂತಿದ್ ಈ ಕುಮ್ಮಕ್ಕು ಅಂತೇಳಿ. ನೀ ಹೇಳ್ಕೊಟ್ಟೇನವ? ಚಲೋ ಅದಿ ಬಿಡು. ಒಟ್ಟು ಮಗನ್ ನನ್ನ ವಿರುದ್ಧ ಎತ್ತು ಕಟ್ಟಿದ್ಯನ್ನ? ಇಲ್ರಿ ಮಾವರ, ಯಾಕೆ ಹಂಗೆ ಮಾತಾಡ್ತೀರಿ? ನಿಮ್ಮ ವಿರುದ್ಧ ಎತ್ತು ಕಟ್ಟೋ ಉದ್ದೇಶ ನಂದೇನಲ್ಲ. ಅರ್ಥ ಮಾಡ್ಕೊರಿ, ಪಾಪ ಅದು ಒಂದ ಅಲ್ಲ ಅದಕ್ಕೆ. ಹೌದವ ಪಾಪ, ನನಗೆ ಎಲ್ಲಾರ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಐತನ? ಹೇಳಂಗಾರ ನೋಡೋಣ. ನನಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ನಿನಗೆ ಇರೋದಿಲ್ಲ. ನೀನೇ ಎಲ್ಲ ಅರ್ಥ ಮಾಡ್ಕೊಳಕಿ, ನೀ ತಿಳುವಳಿಕೆ ಇದ್ದಕ್ಕಿ. ನನಗೆ ಏನೈತವ? ಏನ್ ನಂಗೆ ತಿಳುವಳಿಕೆ ಅನ್ನೋ ದೇವ್ರು ಹಾಕೇ ಇಲ್ಲ. ಏನ ಹೋಗ್ ತಿಳ್ದಂಗೆ ಮಾಡ್ಕೊರಿ. ನೀನು ಅಲ್ಲಿಗಾರ ಹೋಗು, ಎಲ್ಲಿಗಾರ ಹೋಗು, ಏನಾರ ಮಾಡ್ಕೊರಿ. ಅಜ್ಜ ಬೇಜಾರಾಗ್ಬೇಡಜ್ಜ, ಪಾಪ ಹೋಗಿ ಬರ್ಲಿ. ಈಗ ನಮ್ಮವ್ಗ ಆರಾಮಿಲ್ಲ ಅಂದಾಗ ನನಗೆ ಯಾರು ನೋಡ್ಬೇಡ ಅಂದ್ರೆ ನನಗೆ ಎಷ್ಟು ದುಃಖ ಆಕತಿ. ಹಂಗ ಅಲ್ಲನ ಅವುಗೂ ದುಃಖ ಆಗದ. ನಿಮ್ಮಿದ್ರಿಗೆ ಹೇಳಿ ಕಳಿಸ್ತೇನೆ ನೋಡ್ರಿ. ಅವ ಮಾವ ನಿನ್ ಜೋಡಿ ಮಾತ್ಬಿಟ್ಟಾನಿಲ್ಲವ, ಮಾವನ್ನ ನೀ ಒಟ್ಟೆ ಮಾತಾಡ್ಸ್ಕೊಬಿಡವ. ಯಾಕ ಬೇಕ ಏನು ಎತ್ತ ಏನು ಹೇಳಬೇಡ, ಕೇಳಬೇಡ, ಮಾತಾಡಿಸ್ಬೇಡ. ಏನವ ಮಾವ್ ಬೇಕಂದ್ರೆ ಮಾವನೇ ಮಾತಾಡ್ಸ್ಲಿ ನಿನ್ನ. ಅವಾಗ ಮಾತಾಡ್. ನೀನು ಅಲ್ಲಿ ಮಟ್ಟ ಒಂದ್ ಅಕ್ಷರ ಮಾತಾಡ್ಬಿಡವ. ನಿನ್ ಪಾಡಿಗೆ ನೀ ಆರಾಮಾಗಿರು. ಏನು ಹೋಗು, ಅಮ್ಮನ ನೋಡ್ಕೊ, ಅಜ್ಜನ್ ನೋಡ್ಕೊ, ಬಾ.
ಇಲ್ಲ ನಾನೇ ಬರ್ತೇನೆ ನಡಿ. ನಾನು ಸುಟ್ಟಿಗೆ ಬಂದನಿ ಮತ್ತೆ ಯಾವಾಗ ಏನೋ ಬರೋದು. ನಡಿ ನಾನು ಬರ್ತೇನೆ, ಹೋಗಿ ನೋಡ್ಕೊಂಡು ಬರೋಣಂತ. ಬೇಕಾಗಿಲ್ಲ, ಆ ಮನೆ ಸಂಪರ್ಕ ಅಷ್ಟಕ್ಕಷ್ಟೇ ಇಟ್ಕೊಳ್ಳೋದು ಭಾಳ ಒಳ್ಳೇದು. ನಾನು ಏನು ಹಾಕ್ಬಾರ್ದು ಅನ್ಕೊಂತೇನೆ ಅದ ಆಗು ಲೆಕ್ಕೈತಿ. ನೋಡುವ ಕಸ್ತೂರಿ, ನಾ ಅನ್ಕೊಂಡಿದ್ದ ಕರೆ ಆಗಿದ್ರೆ ನೀ ಮಾತ್ರ ಈ ರೀತಿ ವಿಚಾರ ಮಾಡಕ್ ಹೋಗ್ಬಿಡವಾ. ನಿನ್ ತವ್ರ ಮನಿದ ಸಂಬಂಧ ಈಗ ನೀನ ಒಬ್ಬೇಕೆ, ಮುಗೀತು. ಮತ್ತೊಂದು ಯಾವ ಹೆಣ್ಣು ಅಲ್ಲಿಂದ ಇಲ್ಲಿಗೆ ಬರೋದು ನನಗೆ ಇಷ್ಟ ಇಲ್ಲ. ಇಲ್ರಿ ಮಾವರ, ಹಂಗೆಲ್ಲ ಏನಿಲ್ಲ, ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಂಗಾರ. ಆತು ಅಜ್ಜ. ಬೇಜಾರಾಗ್ಬಿಡಜ್ಜ, ಖುಷಿಯಿಂದ ಇರ್ಬೇಕು. ನಕ್ಕೊಂತ ನೀ ಹಿಂಗೆ ಬೇಜಾರು ಮಾಡ್ಕೊಂಡಿದ್ರೆ ನಂಗೊಂಥರ ಆಕತ್ತಪ್ಪ. ನೀ ಖುಷಿ ಇದ್ದಷ್ಟು ನಂಗೆ ಖುಷಿ, ಗೊತ್ತನ? ಸಿಟ್ಟ ಆಗ್ಬಿಡಜ್ಜ. ಮಾಡೋದೆಲ್ಲ ಮಾಡಿ ಸಿಟ್ಟಾಗ್ಬೇಡ ಅಂತ ಬೇರೆ ಹೇಳುದು. ಮತ್ತೆ ಏನಾಗಿಲ್ಲ ಈಗ ಅಂಥದ್ದು, ನಕ್ಕೊಂತ ಇರ್ಬೇಕು. ನೀ ಹಿಂಗ ಮಾಡಿದ್ರೆ ನಾನು ನಾಳೆ ಊರಿಗೆ ಹೋಗ್ಬಿಡ್ತೀನಿ ಅಂತ. ಬೇಡ ಬೇಡ, ಆಯ್ತು ಹೋಗ್ಬೇಡ. ಅಲ್ಲ ಮಗನೇ, ನಾ ಹೇಳೋದಾದ್ರೆ ಏನು, ಆ ಮನಿ ಆ ಗಣಮಗ ಅವನಲ್ಲ, ಈಗ ನೋಡಿ ನಿಮ್ಮ ಅವ್ನ ಜೋಡಿ ಮಾತ್ಬಿಟ್ಟು ಜಗಳ ಮಾಡಿ ಕಾರಣನೇ ಇಲ್ಲ. ನನ್ನಿಂದ ಅವ್ನು ಬೇಜಾರಾಗಿದ್ರೆ ನನ್ನ ಜೋಡಿ ಬಿಡ್ಲಿ. ಆ ಪಾಪ ತಂಗಿನ ಬಿಟ್ಟನಲ್ಲ, ಇನ್ನು ಅವ್ನ ಹೊಟ್ಟೆ ಹುಟ್ಟಿದ್ದಿ ಅಂತದೈತೆ ಏನು ಅನ್ನೋದು ನನಗೆ. ಅವ್ನ ರಕ್ತ ಹಂಚ್ಕೊಂಡು ಹುಟ್ಟಿದ್ದಿ ಹಂಗೈತೋ ಏನನ್ನ ಒಂದು ಹೆದರಿಕೆ ನನಗೆ. ಹಾಗಾಗಿ ಅರ್ಧ ನನಗೆ ಆ ಮನೆ ಸಂಬಂಧ ಬೇಡ ಅನಿಸ್ತತಿ. ನೀ ಆದಷ್ಟು ಆತ್ಮೀಯವಾಗಿ ಇರೋದನ್ನ ಒಂಚೂರು ಕಡಿಮೆ ಮಾಡಪ್ಪ, ನಂಗೆ ಇಷ್ಟ ಆಗಂಗಿಲ್ಲ. ಆಯ್ತು.